ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾವು ಇಲ್ಲಿ ಒಂದು ವಿಜಿಲೆನ್ಸ್ ವಾಹನಗಳಿದೆ ಸರ್, ತಾಲೂಕುವಾರು ಪ್ರತಿಯೊಂದು ವಾಹನ ಕೊಟ್ಟಿದ್ದೀವಿ ಸರ್. ಅಲ್ಲಿರೋ ಪಬ್ಲಿಸಿಟಿ ಕೊಟ್ಟಿದ್ದೀವಿ ಸರ್. ನಾವು ರೈತ ಸಂಪರ್ಕ ಸಫಿಷಿಯೆಂಟ್ ಬಿತ್ತನೆ ಮೇಲೆ ಸ್ಟಾಕ್ ಮಾಡ್ಕೊಟ್ಟಿದ್ವಿ. ರೈತರು FID ಇರ್ತಕ್ಕಂಥ ರೈತರಿಗೆ ನಾವು ಕೊಡ್ತಕ್ಕಂಥ ಸರ್. ನಾವು ಎಲ್ಲ ಟೀಮ್ ಇದ್ಕೊಂಡು ಅದೇ ರಶ್ ಆಗಲ್ಲ ಸರ್. ನಾವು ಪೊಲೀಸ್ಗೂ ಇಂಟಿಮೇಟ್ ಮಾಡ್ತೀವಿ ಸರ್. ನಾವು ಸರ್ವಿಸ್ ಆಗಿ ಪ್ರತಿ ವರ್ಷ ಏನು ಮಾಡ್ತೀವಿ ಆ ಥರನೇ ಸಮಸ್ಯೆ ಇಲ್ಲ ಸರ್, ಸಮಸ್ಯೆ ಲಾಸ್ಟ್ ಅದನ್ನು ಪಬ್ಲಿಷ್ ಮಾಡಬೇಕು. ಪೇಪರ್ ಅಲ್ಲ, ಅಲ್ಲೇ ನೀಟಾಗಿ ಪಬ್ಲಿಷ್ ಮಾಡಬೇಕು ನೋಟಿಸ್ ಬೋರ್ಡಲ್ಲಿ. ಅದನ್ನ ವ್ಯಾಪಕ ಪ್ರಚಾರ ಮಾಡಬೇಕು. ಆಮೇಲೆ ರೈತರು ಏನು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಅಥವಾ ಬೇರೆ ಬೇರೆ ಮುಖಂಡರು ಇರ್ತಾರೆ, ಅವರು ಹೇಳ್ಬೇಕು. ಯಾಕಂದ್ರೆ ಈಗ ಸ್ವಲ್ಪ ಮುಂಚೆ ಬಿತ್ತನೆ ಸ್ಟಾರ್ಟ್ ಆಗ್ಬೋದು, ಮಳೆ ನೋಡಿದ್ರೆ. ಸೊ ಅದಕ್ಕೆ ತಕ್ಕಂತೆ ನಮ್ಮವರು ರೆಡಿ ಇರಬೇಕು. ಒಂದು ಟೋಕನ್ ಸಿಸ್ಟಮ್ ಆಲ್ಸೋ ಕಾಯಬಹುದು. ಪರ್ಟಿಕ್ಯುಲರ್ ಕೇಂದ್ರದಲ್ಲಿ ಎಷ್ಟು ದಿನಕ್ಕೆ ಹ್ಯಾಂಡಲ್ ಮಾಡೋದು ನಿಮಗೂ ಗೊತ್ತಿರುತ್ತೆ. ಸೊ ಒಂದು ಸಿಂಪಲ್ ಗೂಗಲ್ ಸ್ಪ್ರೆಡ್ಶೀಟ್ ಒಂದು ಡೇಟಾ ಬೇಸ್ ಥರ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಹೆಚ್ಚು ಜನ ಬಂದಿದ್ರೆ ಅವ್ರ ಮೊಬೈಲ್ ನಂಬರ್ ಟೋಕನ್ ಕೊಟ್ಟು ಕಳಿಸೋದು. ಅವ್ರಿಗೆ ಯಾವಾಗ ನಿಮ್ಗೆ ರೆಡಿ ಇರುತ್ತೆ ಅವ್ರು ಬಂದು ತೊಗೊಂಡು ಹೋಗಿ ಹೇಳ್ಬೋದು. ತುಂಬ ರಶ್ ಸ್ಟಾಕ್ ಕೂಡ ಎಷ್ಟಿದೆ. ಸೊ ಹಂತವಾಗಿ ಬಂದು ತೊಗೊಂಡು ಹೋಗೋದಂತ ವಿ ಕ್ಯಾನ್ ಸ್ಟಾಗರ್ ಇಟ್ ಔಟ್. ಅವರಿಂದನೇ ಅವರು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ವಿಲೇಜ್ ಅಲ್ಲಿ ರೈತರು ಯಾವಾಗ ಬರ್ಬೋದು ಅಂತ ಕೂಡ ಒಂದು ಟೈಮ್ ಟೇಬಲ್ ಥರ ಮಾಡ್ಕೊಳ್ಳಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.